Jungle. ನಗರದ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಇತ್ತೀಚೆಗೆ ನಿಧನರಾದ ಬಿಜೆಪಿ ಮುಖಂಡ ವೆಂಕಟೇಶ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಜರುಗಿತು. ಈ ವೇಳೆ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿರವರು ಹಾಗೂ ವಾಣಿಜ್ಯೋದ್ಯಮಿಗಳಾದ ಕೆ. ಕಾಳಪ್ಪ, ಜೋಗದ ನಾರಾಯಣಪ್ಪ ನಾಯಕ, ಅಮರ್ ಜ್ಯೋತಿ ವೆಂಕಟೇಶ್, ಬಿಜೆಪಿ ಮುಖಂಡರುಗಳಾದ ಕಾಶಿನಾಥ ಚಿತ್ರಗಾರ, ಸಾಗರ್ ಮುನವಳ್ಳಿ ಹಾಗೂ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ವೆಂಕಟೇಶ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಸಾಕಷ್ಟು ಕಾರ್ಯಗಳನ್ನು ಮಾಡುವ ಜೊತೆಗೆ ಗುರುತಿಸಿಕೊಂಡಂಥ ನಮ್ಮ ಯುವ ಸ್ನೇಹಿತರಾದಂಥ ಕೆ. ವೆಂಕಟೇಶ್ ಅವರು ನಮ್ಮೆಲ್ಲರನ್ನ ಕೆಲವು ಜನಗಳಿಗೆ ಬಿಟ್ಟು ಅಲ್ಲಿದ್ದಾರೆ.
ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವ ಜೊತೆಗೆ ಕಾರ್ಯಾಲಯದಲ್ಲಿ ಅವರ ಶ್ರದ್ಧಾಂಜಲಿ ಸಭೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸುವ ಜೊತೆಗೆ ಎಲ್ಲ ಯುವಕರನ್ನು ಕಟ್ಟಿಕೊಂಡು ಇವತ್ತು ಕಾರ್ಯ ಮಾಡಿದಂಥ ವ್ಯಕ್ತಿ ನಮ್ಮ ಕೆ ವೆಂಕಟೇಶ್ವರ ಜೊತೆಗೆ ಭಗವಂತ ಹೆಚ್ಚಿನ ಶಕ್ತಿಯನ್ನು ನೀಡಬೇಕಾಗಿತ್ತು. ಏನೋ ಒಂದು ದುರ್ಘಟನೆಗೆ ಅವರು ನಮ್ಮಲ್ಲಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವ ಜೊತೆಗೆ ಅವರ ಕುಟುಂಬಕ್ಕೆ ಆದಂಥ ಒಂದು ಕಷ್ಟದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಅವರ ಕುಟುಂಬಕ್ಕೂ ಸಹಿತ ಆದಂಥ ಕಷ್ಟಕ್ಕೆ ಆ ಭಗವಂತ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ನೀಡಲಿ. ಜೊತೆಗೆ ಎಲ್ಲ ಯುವ ಮಿತ್ರರು ಹೊಂದಿದಂಥ ನಮ್ಮ ವೆಂಕಟೇಶ ಇವತ್ತು ನಮಗೆ ದೊಡ್ಡ ನೋವನ್ನು ತಂದಿದೆ. ಅದಕ್ಕಾಗಿ ಯುವಕರಿಗೂ ಆ ಶಕ್ತಿಯನ್ನು ತೆಗೆದುಕೊಳ್ಳುವಂಥ ಶಕ್ತಿ ಮುಖ್ಯವಾಗಿ ಆ ಕುಟುಂಬಕ್ಕೆ ಅವರ ತಂದೆ ತಾಯಿಗಳಿಗೆ ಅವರ ಸಹೋದರಿಗೂ ಸಹಿತ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಹೇಳಿ ನಮ್ಮ ಆತ್ಮೀಯ ಸ್ನೇಹಿತರಂಥ ವೆಂಕಟೇಶ್ವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವ ಜೊತೆ ನಮ್ಮ ಆತ್ಮಕ್ಕೆ ಶಾಂತಿಯನ್ನು ಕೊಡುವುದು. ಪಾರ್ಟಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವೆಂಕಟೇಶ್ವರು ಭಾಳ ಆ್ಯಕ್ಟಿವ್ ಆಗಿದ್ದಂಥ ಒಬ್ಬ ಯುವಕ. ಅವರ ಒಂದು ಈ ಯುವಪಡೆಯನ್ನು ನೋಡಿದರೆ ಗೊತ್ತಾಗುತ್ತೆ ಅವರ ಹೃದಯ ಎಂಥದ್ದು ಅಂತಕ್ಕಂಥದ್ದು. ದುರ್ದೈವದ ಸಂಗತಿ ಅವರೊಂದು ಅಕಾಲಿಕ ಮರಣದಿಂದ ಏನು ಸಾವಾಯಿತು, ಭಾಳ ದುಃಖದ ವಿಷಯ. ಆ ಒಂದು ದುಃಖ ಆ ಒಂದು ಸಂಗತಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಜೊತೆಗೆ ಆ ಕುಟುಂಬಕ್ಕೆ ಭಾಳ ತುಂಬಲಾದ ನಷ್ಟ ಆಗಿದೆ. ಆ ಒಂದು ತಡೆದುಕೊಳ್ತಕ್ಕಂಥ ಶಕ್ತಿಯನ್ನು ಆ ಕುಟುಂಬಕ್ಕೆ ನೀಡಲಿ. ಮತ್ತು ಈ ಭಾರತೀಯ ಜನತಾ ಪಾರ್ಟಿಯ ಏನಿವತ್ತು ಕಾರ್ಯಕರ್ತರು ಏನು ಕಳ್ಕೊಂಡಿದ್ದು ಭಾಳ ವಿಷಾದ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾ ನನ್ನ ಮಾತು ಸಂದರ್ಭ ನಮ್ಮ ಪಕ್ಷದಲ್ಲಿ ಇವತ್ತು ಬಂದಿದೆ. ಭಾಳ ದುಃಖನೇ ಸಂಗತಿ. ಯಾಕಂದರೆ ವೆಂಕಟೇಶ್ ಭಾಳ ವರ್ಷದಿಂದ ನಮ್ಮ ಜೊತೆಗೆ ಸಂಘಟನೆಯಲ್ಲಿ ಜೊತೆಗೆ ಒಳ್ಳೆ ತಮ್ಮನ ರೀತಿ ಇದ್ದಂಥವ್ರು, ಯಾರಿಗೂ ಸಹ ಒಂದು ಕೆಟ್ಟು ಮಾತಾಡೋಣ ಆಡಲಾರ್ದಂಥ ವ್ಯಕ್ತಿ. ಎಲ್ಲರಿಗೂ ಒಂದು ಒಳ್ಳೆಯ ಗೌರವವನ್ನು ಕೊಟ್ಕೊಂಡು ಭಾಳ ಒಳ್ಳೆ ರೀತಿಯಿಂದ ಬೆಳೀತಾ ಇದ್ದ. ಇವತ್ತು ಒಬ್ಬ ಯುವಕರನ್ನು ಸೆಳೆಯುವಲ್ಲಿ ಎಂಥ ಒಂದು ಉತ್ತಮ ಕೆಲಸಗಳನ್ನ ಮಾಡ್ತಾ ಇದ್ದ ವೆಂಕಟೇಶ್ ಅಂತಂದರೆ ಅದು ನಮಗೂ ಸಹ ನೋಡಿದರೆ ನಾವು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ಬೆಳೆದರೂ ಸಹ ಅವನಷ್ಟು ಜನರನ್ನು ಹಚ್ಕೊಳ್ಳುವಂಥ ರೀತಿ ಆಯಿತು. ಅವನಿರೋ ರೀತಿ ನಮ್ಗೆ ಯಾರಿಗೂ ಬರೋದಿಲ್ಲ ಅಂತ ಅನಿಸುತ್ತೆ. ಇವತ್ತು ಅವನ್ನ ನಾವು ಕಳ್ಕೊಂಡಿರೋದು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ನಾವು ಭಾವಿಸ್ತಾ ಇದ್ದೀವಿ. ಆ ದೇವರು ಅವ್ರ ಮನೆಯವರಿಗೆ ಅವನ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಅವ್ರ ಮನೆಗೆ ಕೊಡಲಿ. ಹಾಗೂ ಇವತ್ತೇನು ಕಾಶಿನಾಥ್ ಚಿತ್ರಗಾರ್ ಅವರು ಹೇಳಿದರು, ಇದೆಲ್ಲ ನಮ್ಮ ಪಕ್ಷದ ರಾಜ್ಯದಿಂದ ಹಿಡಿದು ಇಲ್ಲಿಯವರೆಗೂ ಶಾಸಕರಿಂದ ಹಿಡಿದು ರಾಜ್ಯಾಧ್ಯಕ್ಷರವರೆಗೂ ಜಿಲ್ಲಾಧ್ಯಕ್ಷರು ಯಾರಿದ್ದರೂ ಸಹ ಅವ್ರ ಮನೆಗೆ ಏನಾದರೂ ತಮ್ಮ ಕೈಗೆ ಆಗುವಂಥ ಆರ್ಥಿಕ ಸಹಾಯವನ್ನು ತಾವು ದಯವಿಟ್ಟು ಮಾಡಬೇಕು. ಹಂಗಂದರೆ ಮುಂದೆ ಪಕ್ಷದಲ್ಲಿ ಕಾರ್ಯಕರ್ತರು ಒಂದು ಏನೇ ಆದರೂ ಸಹ ನಮ್ಮ ಜೊತೆಗೆ ಹಿರಿಯರು ಇದ್ದಾರೆ ಅನ್ನೋ ಭಾವನೆಯಲ್ಲಿ ಮುಂದೆ ಕೆಲಸಗಳನ್ನ ಮಾಡ್ತಾರೆ. ದಯವಿಟ್ಟು ಇದು ನಮ್ಮ ಆರ್ಡ್ರೆಲ್ಲ ಒಂದು ರಿಕ್ವೆಸ್ಟು, ತಾವೆಲ್ಲರೂ ಹಿರಿಯರು ಬಂದು ಅವ್ರ ಮನೆಗೆ ಭೇಟಿ ನೀಡಿ ಅವ್ರ ತಂದೆ ತಾಯಿಗೆ ಸಾಂತ್ವನ ಹೇಳಿ ಅವ್ರು ತಮಗಾದಂಥ ತಮ್ಮ ಕೈಲಾದಷ್ಟು ಸಹಾಯ ಅವ್ರ ಕುಟುಂಬಕ್ಕೆ ಮಾಡಬೇಕಾಗಲಿ ದಯವಿಟ್ಟು. ಆಮೇಲೆ ಅವರು ತಂಗಿ ಅವರ ಸಹೋದರಿ ಇದ್ದಾರೆ, ಅವರು ಒಳ್ಳೆ ಎಜುಕೇಟೆಡ್ ಇದ್ದಾರೆ. ಅವ್ರಿಗೊಂದು ಏನಾದರೂ ತಾವು ಪರಣಮನಹಳ್ಳಿಯವರು ಆಮೇಲೆ ನಮ್ಮ ಶಾಸಕರು ಜನಾರ್ದನ್ ಅವರೆಲ್ಲರೂ ಪ್ಲ್ಯಾನ್ ಮಾಡಿ ಒಂದು ಏನಾದರೂ ಆ ಮನೆಗೆ ಒಂದು ದಿಕ್ಕಿ ಅಂದರೆ ಆ ಹುಡುಗಿನೇ ಇಲ್ಲ, ಅವ್ರ ಸಿಸ್ಟ್ರೆ. ದಯವಿಟ್ಟು ಅವ್ರಿಗೆ ಏನೋ ಒಂದು ಪ್ಲ್ಯಾನ್ ಮಾಡಿ ಕೆಲಸ ಕೊಡಿಸೋಂಥ ಕೆಲಸ ತಾವೆಲ್ಲ ಹಿರಿಯರ್ ಸೇರಿ ಮಾಡಬೇಕಾಗಿ ತಮ್ಮಲ್ಲಿ ಹೇಳ್ತೀವಿ. ಭಾರತೀಯ ಜನತಾ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮ ಯುವ ಮೋರ್ಚಾ ಅಧ್ಯಕ್ಷರಾದಂಥ ದಿವಂಗತ ಕೆ ವೆಂಕಟೇಶ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಖುಷಿಯ ಸಂಗತಿ ಏನೆಂದರೆ ಇಂಥ ಒಂದು ಘಟನೆ ಆಗಬಾರ್ದಿತ್ತು, ಯಾರಿಗೂ ಆಗಬಾರ್ದು. ಅವ್ರ ಕುಟುಂಬಕ್ಕೇ ಭರಿಸಲಾರ್ದಂಥ ನಷ್ಟ ಇದೆಲ್ಲ. ಪಾಪ ಆತನ ಮುಂದೆ ಆಗು ಹೋಗಿ ಎಲ್ಲ ಇದ್ದು ಆತನು ಇದೇ ವಯಸ್ಸಿತ್ತು. ಅದನ್ನು ನಾವು ಅಕ್ಷತೆ ಆಗಂತಾಗೂ ಆತನ ಶ್ರದ್ಧಾಂಜಲಿಗೆ ನಾವು ಪುಷ್ಪಾರ್ಚನೆ ಮಾಡ್ತೀವಿ. ಭಾಳ ಒಂದು ನೋವಿನ ಸಂಗತಿ. ಈ ರೀತಿ ಯಾರಿಗೂ ಆಗಬಾರ್ದಿತ್ತು. ಒಳ್ಳೆಯ ಒಂದು ಉತ್ಸಾಹಿ ಪಕ್ಷದಲ್ಲಿ ಒಳ್ಳೆಯ ಚಟುವಟಿಕೆಯಿಂದ ಕಾರ್ಯ ಮಾಡೋಂಥ ಕೆಲಸ ಮಾಡ್ತಿದ್ದಾರೆ ವೆಂಕಟೇಶ್. ಆಮೇಲೆ ಅವರು ದೇವರು ಭಗವಂತ ಅವ್ರ ಕುಟುಂಬಕ್ಕೆ ಒಂದು ಈ ದುಃಖ ಭರಿಸುವಂಥ ಒಂದು ಶಾಂತಿ ಒಂದು ಶಕ್ತಿ ಕೊಡಲಿ ಅಂತಂದು ಅವ್ರ ಕುಟುಂಬಕ್ಕೆ ಸದಸ್ಯರಲ್ಲಿ ನಾವು ಒಬ್ಬರು ಅಂತಂದು ಹೇಳಿ ಅವ್ರ ದುಃಖದಲ್ಲಿ ನಾವು ಒಂದು
ಭಾಗಿಯಾಗಿದ್ದೀವಿ. ದೇವರು ಅವರಿಗೆ ಯಾವತ್ತಿಗೆ ಈ ದುಃಖ ಭರಿಸುವಂತಾದ ಒಂದು ಶಕ್ತಿ ಕೊಡಲಿ ಅಂತಂದೇಳಿ ನಾನು ಮತ್ತೆ ಅವರು ಆತ್ಮಹತ್ಯೆ ಶಾಂತಿ ಸಿಗುತ್ತಿದ್ದೆ. ಸಾವನ್ನು ನಾವು ಭಾಳ ದುಃಖದಿಂದ ಇವತ್ತು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ವೆಂಕಟೇಶ ಬರೀ ವ್ಯಕ್ತಿಯಾಗಿದ್ದಿಲ್ಲ, ಅವ ಸ್ನೇಹಜೀವಿಯಾಗಿದ್ದ. ಭಾಳಷ್ಟು ಯುವಕರನ್ನು ಬೆಳೆಸುವಂಥ ಶಕ್ತಿ, ಒಳ್ಳೆ ಕಾರ್ಯಕರ್ತರನ್ನು ಸೃಷ್ಟಿ ಮಾಡುವಂಥ ಶಕ್ತಿ ವೆಂಕಟೇಶಿಗಿತ್ತು. ವೆಂಕಟೇಶ ಬರೀ ವ್ಯಕ್ತಿಯಲ್ಲ, ಬಡವರ ಕಣ್ಮಣಿ ಸಹಿತ ಆಗಿದ್ದ. ಸಾಕಷ್ಟು ಬಡವರಿಗೆ ಸಹಾಯ ಸಹಕಾರ ಸಹಿತ ಅವನು ಮಾಡಿದ್ದ. ಇವತ್ತು ಸ್ಮೈಲ್ ಮಂಜು ಅಂತ ಆಕ್ಸಿಡೆಂಟ್ ಆದಾಗ ಸಹಿತ ಸಾಕಷ್ಟು ಸಹಕಾರ ಮಾಡಿದ್ದಾನೆ. ಮೊನ್ನೆ ಒಂದು ಹುಡುಗ, ಅದೇ ಕುರುಬರು ಹುಡುಗನೇ ಹಿಂದೆ ಇವರೇ ಕೊಲೆ ಮಾಡಿದಾಗ ಅವನಿಗೂ ಸಹಿತ ಸಾಕಷ್ಟು ಸಹಾಯ ಸಹಕಾರವನ್ನು ಮಾಡಿದ್ದಾನೆ. ಇವತ್ತು ಇವನು ಯಾವುದೇ ಒಂದು ನಯ ಪೈಸೆದು ಆಸೆ ಪಡದೆ ಬರೀ ಯುವಕರಿಗೆ ಮತ್ತು ತನ್ನ ಮಿತ್ರರಿಗೆ, ಸ್ನೇಹಿತರಿಗೆ ಭಾಳಷ್ಟು ಸ್ನೇಹಜೀವಿಯಾಗಿದ್ದ. ಅದರಲ್ಲೂ ಸಹಿತ ನನಗೆ ಅತಿ ಆತ್ಮೀಯ ಅಂತಂದರೆ ತಪ್ಪಾಗೋದು. ಯಾಕಂದರೆ ವೆಂಕಟೇಶ ಕುರುಬರು ಅನ್ನೋದಕ್ಕಿಂತ ಜೇಎನ್ ವೆಂಕಟೇಶನ ಅಂತ ಭಾಳಷ್ಟು ಹೆಸರು ಕಳಿತಿದ್ರು. ಆದ್ದರಿಂದ ನಮಗೂ ಸಹಿತ ಅವ್ರ ಮನೆಯಕ್ಕಿಂತ ನಮಗೂ ಅಷ್ಟೇ ದುಃಖ ಆಗಿದೆ. ಆ ಭಗವಂತ ಆ ಕುಟುಂಬಕ್ಕೆ ದುಃಖವನ್ನು ನಿಭಾಯಿಸುವಂಥ ಶಕ್ತಿ ಕೊಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸುವುದು. ಆಗಿದ್ದಂಥ ಒಬ್ಬ ವೆಂಕಟೇಶನ ನಮ್ಮ ಗೆಳೆಯ ಇವತ್ತೇನಾಗಿದೆ ಅಂದರೆ ಒಂದು ಅಹಿತಕರ ಘಟನೆಯಿಂದ ಇತ್ತೀಚೆಗೆ ಅವರು ಕಳ್ಕೊಳ್ಳುವಂಥ ಒಂದು ಸಂದರ್ಭ ಕ್ರಿಯೇಟಾಯಿತು. ಮತ್ತು ಇವತ್ತೇನಪ್ಪ ಅಂದರೆ ನಮ್ಮ ಒಂದು ಪಕ್ಷದ ವತಿಯಿಂದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರ ಅವರ ಒಂದು ಕುಟುಂಬಕ್ಕೂ ಮತ್ತು ಅವರ ತಂದೆ ತಾಯಿಗಳು ಎಲ್ಲರೂ ಕೂಡ ಒಂದು ದುಃಖ ಭರಿಸುವ ಶಕ್ತಿ ಕೊಡಲಿ ಆ ಭಗವಂತ ಅಂತೇಳಿ ಹೇಳ್ತಾ, ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಯುವಕರು ಕೂಡ ಅವರ ಒಂದು ಮಾದರಿಯಾಗಿ ಅವ್ರನ್ನ ಸ್ವೀಕಾರ ಮಾಡ್ಕೊಬೇಕು. ಯಾಕಪ್ಪ ಅಂತಂದ್ರೆ ಅವರು ಜನಸಂಪರ್ಕ, ಅವರ ಓಡಾಟ, ಅವರ ಪಕ್ಷಕ್ಕೆ ನೀಡತಕ್ಕಂಥ ಕೊಡುಗೆ ಅಪಾರವಾಗೈತೆ. ಅದಕ್ಕೆ ಗೌರವಿಸಿ ಮತ್ತು ನೆಕ್ಸ್ಟ್ ಬರೋ ಅವರು ಒಂದು ಮಾದರಿಯಾಗಿರಲಿ ಅಂತ ಹೇಳ್ಕೊಂಡು ನಾನು ಹೇಳ್ಕೊಂಡು ನಮ್ಮ ಮಂಡಲ ಯುವ ಮೋರ್ಚಾದ ಅಧ್ಯಕ್ಷರಾದ ವೆಂಕಟೇಶ್ ಕುರುಬರು ಇವರ ಒಂದು ಸಾವು ಎಲ್ಲರಿಗೆ, ಇಡೀ ಪಕ್ಷಕ್ಕೂ ಮತ್ತು ಎಲ್ಲ ಇಡೀ ಯುವಕರಿಗೆ ಮತ್ತು ಇಡೀ ಎಲ್ಲ ಒಂದು ಜನರಿಗೆ ಒಂದು ನೋವು ಉಂಟಾಗಿದೆ. ಯಾಕಂದರೆ ಅದು ಸಹಜವಾದ ಸಾವನ್ನದು, ಭಾಳ ದುಃಖವಾದ ಸಂಗತಿ ಇದು. ವೆಂಕಟೇಶು ಹೇಳ್ಬೇಕಂತಂದರೆ ಒಂದು ಒಳ್ಳೆಯ ಸ್ನೇಹಜೀವಿ, ಪ್ರತಿಯೊಬ್ಬರಿಗೂ ಗೌರವ ಕೊಡ್ತಕ್ಕಂಥ ವ್ಯಕ್ತಿ. ಯಾವುದೋ ಒಂದು ಅವರ ಒಂದು ವೈಮನಸ್ಸು ಅವ್ರ ಕುತಂತ್ರದಿಂದ ಅವ್ರನ್ನೊಂದು ಕೊಲೆ ಮಾಡಿದ್ದಾರೆ. ಈಗಾಗಲೇ ಆರೋಪಿಗಳು ಎಲ್ಲರೂ ಸಿಕ್ಕಿದ್ದಾರೆ. ಕಾನೂನು ಬಿಗಿಯಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಂಡು ಕಠಿಣ ಶಿಕ್ಷೆ ಆಗಬೇಕಾಗಿ ಪೊಲೀಸ್ ಇಲಾಖೆಗೆ ಈ ಮೂಲಕ ಒತ್ತಾಯ ಮಾಡ್ತೇನೆ. ಹಾಗೂ ಅವರ ಕುಟುಂಬಕ್ಕೆ ಮತ್ತು ಅವರ ಮತ್ತೆ ವೆಂಕಟೇಶ್ ಹುಟ್ಟಿ ಬರಲಿ, ಅವ್ರ ಕುಟುಂಬಕ್ಕೂ ಮತ್ತು ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ನೆಮ್ಮದಿ ಸಿಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ.